ಸರ್, ಇವತ್ತು ಕನ್ನಡದಲ್ಲಿ ರಿಲೀಸ್ ಆಗ್ತಿರೋದು ಒಂದೆರಡು ಸಿನಿಮಾ 10ನೇ ತಾರೀಕಿಗೆ. ಬೇರೆ ಭಾಷೆಯ ಸಿನಿಮಾಗೆ ಸಿಗ್ತಾ ಇರುವಂತಹ ಥಿಯೇಟರ್ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗೆ ಸಿಗ್ತಾ ಇದೆ. ಅದೇ ಕನ್ನಡ ಸಿನಿಮಾಗೆ US ಅಲ್ಲಿ ನನಗೆ ಅನ್ಸಿರೋ ಪ್ರಕಾರ ನಿಮ್ಮದೇ ಸಿನಿಮಾಗೆ 30ರಿಂದ 35 ಸ್ಕ್ರೀನ್ ಸಿಗ್ತಾ ಇದೆ. ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಇರುವಂತಹ ಜಾಗದಲ್ಲಿ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡ್ತಿರೋದು, ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸಿಗ್ತಾ ಇದೆ. ಅದೇ ಪ್ರಶ್ನೆಗೆ ಬರ್ತಾ ಇದ್ದೆ ನಾನು. ಅದಕ್ಕೆ ಏನಂದ್ರೆ ತುಂಬಾ ವಿಷಾದ ಅದು. ಆಕ್ಚುಲಿ ಮಂಡ್ಯ ಅಂತ ಒಂದು ಊರ ಹೆಸರು ಎಕ್ಸಾಂಪಲ್ ತಗೋತೀನಿ. ಮಂಡ್ಯ ಅನ್ನೋ ಊರಲ್ಲಿ, ನಮ್ಮ ಊರಲ್ಲಿ ಕನ್ನಡ ಸಿನಿಮಾಗೆ ಥಿಯೇಟರ್ ಇಲ್ಲ ಅಂತ ಹೇಳ್ತಾರೆ. ಎಸ್, ಅಫ್ಕೋರ್ಸ್ ಮ್ಯಾಕ್ಸ್ ಚೆನ್ನಾಗಿ ಹೋಗ್ತಾ ಇದೆ. ನಾವು ಆ ಥಿಯೇಟರ್ನ ಮುಟ್ಟೋದು ಇಲ್ಲ, ನಾವು ಅದನ್ನು ಕೇಳುವ ಅಧಿಕಾರನೂ ಇಲ್ಲ, ನಮಗೆ ಆಸೆನೂ ಇಲ್ಲ. ಆದರೆ ಬೇರೆ ಥಿಯೇಟರ್ಗಳಲ್ಲಿ ತೆಲುಗು ಸಿನಿಮಾಗಳು ಹಾಕೊಂತಾರೆ, ಕನ್ನಡ ಸಿನಿಮಾಗೆ ಕೇಳಿದ್ರೆ ಇಲ್ಲ ನಾವು ತೆಲುಗು ಸಿನಿಮಾ ಹಾಕೊಂಡ್ಬಿಟ್ಟಿದ್ದೀವಿ ಅಂತಾರೆ. ಈ ಥರದ ಉತ್ತರಗಳು ಸರಿಸುಮಾರು ಸೆಂಟರ್ಗಳಿಗೆ ಬಂದಿದೆ. ನಾನು ಆ ಲಿಸ್ಟನ್ನು ನಿಮಗೆ ಕೊಡ್ತೀನಿ. ಈಗ ಐ ಹ್ಯಾವ್ ದಟ್ ಲಿಸ್ಟ್. ಈ ಥರದ ಒಂದು ಸನ್ನಿವೇಶಗಳು ಕನ್ನಡದಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಆಗಿದೆ. ಕನ್ನಡ ಸಿನಿಮಾ ಅಂತಂದರೆ OTT ಚಾನಲ್ಸ್ ಅವ್ರು ಬರಲ್ಲ, ಕನ್ನಡ ಸಿನಿಮಾ ಅಂತಂದರೆ ಸ್ಯಾಟಲೈಟ್ ಅವ್ರು ಬರ್ತಾರಲ್ಲ, ಕನ್ನಡ ಸಿನಿಮಾ ಅಂತಂದರೆ ಡಿಸ್ಟ್ರಿಬ್ಯೂಟರ್ಸ್ ಬರ್ತಾರಲ್ಲ, ಎಕ್ಸಿಬಿಟರ್ಸ್ ಅಡ್ವಾನ್ಸ್ ಕೊಡ್ತಾ ಇಲ್ಲ. ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತ ಮಾತಾಡೋರೆಲ್ಲ ತೆಲುಗು ಸಿನಿಮಾಗಳು ಥಿಯೇಟರ್ ಕೊಟ್ಟರೆ ಏನಾಗಬೇಕು ಪರಿಸ್ಥಿತಿ? ಕನ್ನಡದ ನಿರ್ಮಾಪಕ ಎಲ್ಲಿ ಹೋಗ್ಬೇಕು, ನಿರ್ದೇಶಕ ಎಲ್ಲಿ ಹೋಗ್ಬೇಕು, ಕಲಾವಿದರು ಎಲ್ಲಿ ಹೋಗ್ಬೇಕು, ತಂತ್ರಜ್ಞರು ಎಲ್ಲಿ ಹೋಗ್ಬೇಕು, ಕಾರ್ಮಿಕರು ಎಲ್ಲಿ ಹೋಗ್ಬೇಕು? ಸರಿಸುಮಾರು 15 ಕೋಟಿ ಬಂಡವಾಳ ಹಾಕಿ ಸಿನಿಮಾ ಮಾಡಿದಾಗ ನಾವು ಬೇರೆ ಲ್ಯಾಂಗ್ವೇಜ್ಗೆ ಕಾಂಪಿಟೇಟಿವ್ ಆಗಿ ತೆಗಬೇಕು ಅಂದರೆ ನಾವು ಬಂಡವಾಳ ಹಾಕೋದು. ಸೊ ಇವತ್ತು ನಿಮಗೆ ಬೇರೆ ಭಾಷೆ ಸಿನಿಮಾ ದೊಡ್ಡದು ಅನ್ನೋದಾದರೆ ಅಂದರೆ ನಮ್ಮ ಭಾಷೆಯಲ್ಲಿ ಯಾಕೆ ನಾವು ಸಿನಿಮಾ ಮಾಡಬೇಕು? ನಮ್ಮ ಭಾಷೆಗೆ ನೀವು ಕೊಡ್ತಾರೋ ಬೆಲೆ ಏನು? ಇದಿಷ್ಟು ಪ್ರಶ್ನೆಗಳು ನಮ್ಮಲ್ಲಿದೆ. ಅದನ್ನು ಮೀರಿ ನಮ್ಮ ಸಂಧಾನಗಳು ನಡೀತದೆ, ಹೋರಾಟಗಳು ನಡೀತಾ ಇದೆ. ಆದರೆ ತುಂಬ ಖುಷಿ ಕೊಡೋ ವಿಚಾರ ಅಂತಂದರೆ, ದೂರದ ಅಮೆರಿಕ ದೇಶದಲ್ಲಿ ಕನ್ನಡ ಸಿನಿಮಾಗಳನ್ನು ರಿಲೀಸ್ ಮಾಡಿ ಅಂತಂದರೆ ಅವರು ಕೋಆಪರೇಟೇ ಮಾಡೋದಿಲ್ಲ ಡಿಸ್ಟ್ರಿಬ್ಯೂಟರ್. ಬಿಕಾಸ್ ನಾನು ಇಷ್ಟು ಸಿನಿಮಾಗಳನ್ನು ಅಮೆರಿಕದಲ್ಲಿ ರಿಲೀಸ್ ಮಾಡಬೇಕು, ಇಷ್ಟು ಸಿನಿಮಾಗಳನ್ನು UK ರಿಲೀಸ್ ಮಾಡಬೇಕು, ಇಷ್ಟು ಸಿನಿಮಾಗಳನ್ನು ಗಲ್ಫ್ ಕಂಟ್ರೀಸಲ್ಲಿ ರಿಲೀಸ್ ಮಾಡಬೇಕು ಅಂತ ಹೋರಾಟ ಮಾಡಿದ್ರು ನಾನು ಒಬ್ಬ. ಆದರೆ ಬಹುತೇಕ ಸಿನಿಮಾಗಳಲ್ಲಿ ನನಗೆ ಆ ಸಕ್ಸಸ್ ಸಿಕ್ಕಿಲ್ಲ. ನಾನು ಸಂಜು ಗೀತ ರಿಲೀಸ್ ಮಾಡೋಕ್ಕಾಗಿಲ್ಲ, ಮೈನ ರಿಲೀಸ್ ಮಾಡೋಕ್ಕಾಗಿಲ್ಲ, ಮಾಸ್ತಿ ಗುಡಿ ಆಗಿಲ್ಲ, ಅಂಬರೀಷ್ ಅಂತ ಒಬ್ಬ ದಿಗ್ಗಜ ಇದ್ರು ನಾನು ಒಂದು ಸ್ಕ್ರೀನ್ ಮಾಡೋಕ್ಕಾಗಲಿಲ್ಲ. ಶ್ರೀಕೃಷ್ಣ gmail.com ಆಗ್ಬೋದು, ಗುರುತುಂದ ಸೀತಾಕಾಲಂ ಅಂತ ಒಂದು ತೆಲುಗು ಸಿನಿಮಾ ಮಾಡಿದಾಗ ದೇರ್ ವರ್ 40 ಸ್ಕ್ರೀನ್ಸ್ ತೆಲುಗು ಸಿನಿಮಾ ಅಂತ. ನಾಗಶೇಖರ್ ಸಿನಿಮಾ ಅಂತ ತಗೊಳ್ಳಿಲ್ಲ, ತೆಲುಗು ಸಿನಿಮಾ 40 ಸ್ಕ್ರೀನಲ್ಲಿ ಸ್ಕ್ರೀನ್ ಮಾಡೋದು ಆ ಸಿನಿಮಾ. ಈ ಕಾಲ ಯಾವಾಗ ಬರುತ್ತೆ ನಮಗೆ ಅಂತ ನಾನು ತುಂಬ ನಂಬ್ಕೊಂಡಿದ್ದೆ. ಸೊ ಇವತ್ತು ನಾನು ಅದಕ್ಕೆ ಖುಷಿ ಪಡ್ತಾ ಇದ್ದೀನಿ. ನಿಮ್ಮ ಮುಂದೆ ನಾನು ಆ ವಿಚಾರನ ಹಂಚ್ಕೋತಾ ಇದ್ದೀನಿ. ಇದೇ ಫಸ್ಟ್ ನಾನು ಈ ವಿಷಯನ ನಾನು ಮೀಡಿಯಾಗೆ ರಿವೀಲ್ ಮಾಡ್ತಾ ಇರೋದು. ಫಸ್ಟ್ ನಾನು ಪ್ರಪೋಸ್ ಮಾಡಿದೆ, ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅನ್ನೋದೇ ಕನಸಿತ್ತು. ಆಫ್ಟರ್ ಗುರುತುಂದ ಸೀತಾಕಾಲ ತೆಲುಗು ಸಿನಿಮಾ, ಈ ಸಿನಿಮಾನ ಆ ಮಟ್ಟಕ್ಕೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಓಕೆ, ಸ್ನೇಹಿತರಿದ್ದಾರೆ, ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಕನ್ವಿನ್ಸ್ ಮಾಡೋಣ, ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಬಟ್ ಕೇಳದ ಮೊದಲನೇ ದಿನ ನನಗೆ ಸಿಕ್ಕ ಉತ್ತರ, ಇಲ್ಲ ಸರ್ ಕನ್ನಡ ಸಿನಿಮಾನ ಸ್ಕ್ರೀನ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಮಗೆ ಕನ್ನಡ ಸಿನಿಮಾಯಿಂದ ಹಾಕಿದ ಬಂಡವಾಳ ಹೋಗುತ್ತೆ ಹೊರತು ₹1 ಬರಲ್ಲ. ಆಮೇಲೆ ಯಾರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ ಸರ್. ಸೊ ವಿ ಕ್ಯಾಟಗರೈಸ್ ಆನ್ ಹಿಂದಿ, ತಮಿಳ್, ತೆಲುಗು ಈ ಥರ ಸಿನಿಮಾಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್, ನಾಟ್ ಕನ್ನಡ. ಇಟ್ ಫೈನ್, ನಾನು ವರ್ಲ್ಡ್ ವೈಡ್ ಅಂತ ರಿಲೀಸ್ ಮಾಡ್ಬಿಟ್ಟಿದ್ದೀನಿ ಸರ್, 2 ಸ್ಕ್ರೀನಲ್ಲಾದರೂ ಹಾಕ್ಕೊಡಿ. ಅದಕ್ಕೂ ಒಪ್ಪಲಿಲ್ಲ. ಪ್ರತ್ಯಂಗಿರ ಸಿನಿಮಾ ಸರ್ ಈಸ್ ಅ ವೆರಿ ಬಿಗ್ ಡಿಸ್ಟ್ರಿಬ್ಯೂಟರ್. ಅವರಿಗೆ ನನ್ನ ಒಬ್ಬರು ಫ್ರೆಂಡ್ ಇದ್ರು, ಅವ್ರನ್ನ ಕೇಳಿದೆ ಅಟ್ಲೀಸ್ಟ್ 1-2 ಸ್ಕ್ರೀನ್ ಮಾಡೋಣ. ಇಟ್ಸ್ ಅ ವೆರಿ ಕಾಂಪಿಟೇಟಿವ್ ಫಾರ್ ಟು ಅದರ್ ಲ್ಯಾಂಗ್ವೇಜಸ್ ಅಂತ. ಸರಿ ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡಿದಾಗ ಅಲ್ಲೊಂದು ಟೆಸ್ಟ್ ಬಂತು. ವಾಟ್ ಈಸ್ ದ ಟೆಸ್ಟ್ ಅಂತಂದರೆ, ನಿಮ್ಮ ಸಿನಿಮಾ ಕ್ವಾಲಿಟಿ, ಕನ್ನಡ ಸಿನಿಮಾ ಅಂದರೆ ಅದು ಕ್ವಾಲಿಟಿ ಕಮ್ಮಿ ಇರುತ್ತೆ, ಸೊ ದೇ ಡೋಂಟ್ ಪ್ರಿಫರ್ ದಿ ಸ್ಕ್ರೀನ್ಸ್ ಅವ್ರು ಸ್ಕ್ರೀನ್ ಕೊಡೋಲ್ಲ ಅಂತೆಲ್ಲ ಅಂದರು. ಸರ್ ಯು ಕ್ಯಾನ್ ಟೆಸ್ಟ್, ನಮ್ಮ ಕ್ವಾಲಿಟಿ ಚೆಕ್ ಮಾಡಿ. ಕ್ವಾಲಿಟಿ ಚೆಕ್ ಮಾಡಬೇಕು, ನಾನು ಸಿನಿಮಾ ಕಳ್ಸೋಕ್ಕಾಗಲಿ, ಟ್ರೈಲರ್ ಕಳ್ಸೋಕ್ಕಾಗಲಿ ಅನ್ನೋದಿಲ್ಲ. ವಿ ಹ್ಯಾವ್ ಸಾಂಗ್ಸ್ ಕಳಿಸಿ ಚೆಕ್ ಮಾಡ್ತೀವಿ. ಸೊ ಚೆಕ್ ಮಾಡಾದ್ಮೇಲೆ ಸಡನ್ನಾಗಿ ನನಗೆ ಕೊಟ್ಟ ಅವ್ರ ಮೊದಲ ಉತ್ತರ, 10 ಸ್ಕ್ರೀನ್ಗಳು ನಿಮ್ಮ ಸಿನಿಮಾನ ಸ್ಕ್ರೀನ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಮೇಜರ್ 10 ಸ್ಕ್ರೀನ್ಸ್, ಮೇಜರ್ 10 ಸ್ಕ್ರೀನ್ಸ್ ಅಂತ. ಆ 10 ಸ್ಕ್ರೀನ್ಸ್ ಅಂದರೆ ನನಗೆ ಭಾಳ ದೊಡ್ಡ ಖುಷಿಯಾಗಿ, ಕಿಟಪ್ಪ ಎಸ್ ಪ್ರೊಡ್ಯೂಸರ್ ಫೋನ್ ಮಾಡಿ, ಎಸ್ ವಿ ಗಾಟ್ ಥಿಯೇಟರ್ಸ್ ಇನ್ ಅಮೆರಿಕಾ ಅಂತ. ಈಗ ಲೇಟೆಸ್ಟ್ ಆಗಿ ನಮಗೆ 31 ಥಿಯೇಟರ್ಸ್ನವರು ನಮಗೆ ಸಿನಿಮಾ ಕೊಟ್ಟಿದ್ದಾರೆ, ಸ್ಕ್ರೀನ್ಸ್ ಕೊಟ್ಟಿದ್ದಾರೆ. ಆಲ್ ಓವರ್ ದ ಮೇಜರ್ ಸಿಟೀಸ್ ಆಫ್ US, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಮೇಜರ್ ಸಿಟೀಸಲ್ಲಿ ಮೇಜರ್ ಸ್ಕ್ರೀನ್ಸ್ ಇವತ್ತು 31 ಆಗಿದೆ. ಡಿಸ್ಟ್ರಿಬ್ಯೂಟರ್ ಇಟ್ಟಿದ್ದಾರೆ. ಇಟ್ ಮೈಟ್ ಗೋ ಟು 50 ಆಲ್ಸೋ. ಪೀಪಲ್ ಆರ್ ಲೈಕಿಂಗ್ ಎ ಫಿಲ್ಮ್, ಪೀಪಲ್ ಆರ್ ವೋಟಿಂಗ್ ಎ ಫಿಲ್ಮ್, ಪೀಪಲ್ ಆರ್ ಬುಕಿಂಗ್ ಎ ಫಿಲ್ಮ್.
ಇಂಥ ಒಂದು ಅಪ್ರಿಷಿಯೇಷನ್ ದೂರದ ಹೊರದೇಶದಲ್ಲಿ ಸಿಗ್ತಾ ಇರಬೇಕಾದ್ರೆ ಈ ಲಿಸ್ಟನ್ನ ಕೂಡ ನಿಮಗೆ ಕೊಡ್ತೀನಿ ನೋಡಿ. ಎಲ್ಲೆಲ್ಲಿದೆ? ಫೀನಿಕ್ಸ್ ಅಲ್ಲಿದೆ, ಲಾಸ್ ಏಂಜಲೀಸ್ ಅಲ್ಲಿ 2 ಸ್ಕ್ರೀನ್ ಇದೆ, ಸ್ಯಾನ್ ಫ್ರಾನ್ಸಿಸ್ಕೋಲಿ 3 ಸ್ಕ್ರೀನ್ ಇದೆ, ಹಾರ್ಟ್ಫರ್ಡ್, ಶಿಕಾಗೋ, ಕಾನಸ್, ಬಾಸ್ಟನ್, ಮಾಲ್ಟರ್, ಡೆಟ್ರಿಯಾಟ್, ಸೇಂಟ್ ಲೂಯಿಸ್, ಎಲ್ಲ ಫಿಲಡೆಲ್ಫಿಯಾ, ಆಲ್ಮೋಸ್ಟ್ ಆಲ್ ದ ಮೇಜರ್ ಸಿಟೀಸ್ ಆಫ್ US ನಮಗೆ ಮೇಜರ್ ಸ್ಕ್ರೀನ್ಸ್ ಕೊಟ್ಟಿದ್ದಾರೆ. ಬಟ್ ನಮ್ಮೂರಲ್ಲಿ ನಮಗೆ ಸ್ಕ್ರೀನ್ ಇಲ್ಲ ಅನ್ನೋದು ನಿಜಕ್ಕೂ ವಿಷಾದ. ಇದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಬಹುಶಃ ನಾವೇ ಹೊಣೆಗಾರರಾಗ್ಬೋದೇನೋ, ಬಟ್ ಅದರಲ್ಲಿ ತಿರುಳಿಲ್ಲ ನಾವೇ ಹೊಣೆಗಾರರಾಗ್ತೀವಿ ಅಂದರೆ ಇಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಪ್ರಾಪರ್ಲಿ. ಇಲ್ಲಾಂದರೆ ಕನ್ನಡ ಸಿನಿಮಾ ಉಳಿಯೋದು ಕಷ್ಟ. ಕನ್ನಡದಲ್ಲಿ ನಿರ್ಮಾಪಕರು ಸತ್ತೋಗ್ತಾ ಇದ್ದಾರೆ, ಥಿಯೇಟರ್ಗಳು ಮುಚ್ಚೋಗ್ತಾ ಇದೆ, ಬೈಯರ್ಸ್ ಅನ್ನೋರು ಇಲ್ಲ. ಇರೋ 4 ಜನ ಎಕ್ಸಿಬಿಟರ್ಸು ಈ ಕೆಲಸ ಮಾಡಿದ್ರೆ ಬೇರೆ ಭಾಷೆ ಸಿನಿಮಾಗಳು ನಾವು ನೋಡ್ತೀವಿ, ನಮ್ಮಲ್ಲೂ ಬರ್ತವೆ, ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ಒಂದು ಸಿನಿಮಾಗೆ ಕನ್ನಡ ಸಿನಿಮಾಗೆ ಆದ್ಯತೆ ಕೊಡೋದು ಮಾತ್ರ ಮುಖ್ಯ ಆಗುತ್ತೆ. ಬೇರೆ ಭಾಷೆ ಸಿನಿಮಾ ಹಾಕ್ಬೇಡಿ ಅಂತ ನಾವೆಲ್ಲೂ ಹೇಳೋದಿಲ್ಲ. ನಾವು ಬೇರೆ ಭಾಷೆಗಳು ಸಿನಿಮಾ ಮಾಡಿದ್ದೀವಿ. ಬಟ್ ದಿಸ್ ಇಸ್ ಅ ವೆರಿ ಡಿಸಾಸ್ಟ್ರಸ್ ಮೂಮೆಂಟ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ಲೆಟ್ ಅಸ್ ಗೋ ಫಾರ್ವರ್ಡ್. ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಮತ್ತೆ ನಮ್ಮ ಆಡಿಯನ್ಸು 1 ಸ್ಕ್ರೀನ್ ಅಲ್ಲ 10 ಸ್ಕ್ರೀನ್ ಮತ್ತೆ ಜಾಸ್ತಿ ಮಾಡ್ತೀವಿ, 100 ಸ್ಕ್ರೀನ್ ಜಾಸ್ತಿ ಆಗುತ್ತೆ, 100 ಶೋಸ್ ಜಾಸ್ತಿ ಆಗುತ್ತೆ ನಮ್ಮ ಕಾನ್ಫಿಡೆನ್ಸ್ ಮೇಲೆ. ವಿ ಆರ್ ಕಮಿಂಗ್ ಆನ್ January 10th ವಿತ್ ಫುಲ್ ಸ್ಟ್ರೆಂತ್. ಸೊ ನೀವೆಲ್ಲರೂ ಒಂದ್ಸರಿ ಚಪ್ಪಾಳೆ ಹೊಡಿಬೇಕು ಕನ್ನಡ ಸಿನಿಮಾಗೆ. ಜೈ ಕನ್ನಡ ಸಿನಿಮಾಗಳು ಗೆಲ್ಲಬೇಕು, ಗೆಲ್ತೀವಿ. ಸೊ ಲೆಟ್ಸ್ ವಾಚ್ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಆನ್ January 10th. ಆಲ್ ಸ್ಕ್ರೀನ್ಸ್, ಆಲ್ ದ ಮೇಜರ್ ಸ್ಕ್ರೀನ್ಸ್. ಥ್ಯಾಂಕ್ ಯು. ಸೊ ಈ ವಿಚಾರವಾಗಿ ನಿರ್ಮಾಪಕ